ಆತ್ಮೀಯ ಬಿಕಾಂ ಮೊದಲನೇ ಸೆಮ್ನ ವಿದ್ಯಾರ್ಥಿಗಳೇ, ಆನ್ಲೈನ್ ವಿಡಿಯೋ ತರಗತಿ. ಇದರಲ್ಲಿ ಮೊದಲನೇ ಪದ್ಯದ ಈಗಾಗಲೇ 2 ಪದ್ಯ ಭಾಗಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಿಮಗಾಗಿ ಪ್ರಸ್ತುತ ಮಾಡಿದೆ. ಈಗ 3ನೇ ಒಂದು ಪದ್ಯದ ವಿಶ್ಲೇಷಣೆಯನ್ನು ನೋಡೋಣ. ಅಂಬಿಗರ ಚೌಡಯ್ಯನವರ ಒಂದು ಪದ್ಯವನ್ನು ನಿಮಗೆ ಪಠ್ಯವಾಗಿಟ್ಟಿದ್ದಾರೆ. ಅಂಬಿಗರ ಚೌಡಯ್ಯನವರು ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿ ಇದ್ದಂಥ ಒಬ್ಬ ಮಹಾಶರಣ. ಇವರ ಮೂಲ ಸ್ಥಳ ರಾಣೆಬೆನ್ನೂರು ಹತ್ತಿರ, ಅಂದರೆ ಇವತ್ತಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಬಳಿಯ ಚೌಡದಾನಪುರ ಅಥವಾ ಚೌಡಯ್ಯನ ಪುರ ಅನ್ನುವಂಥ ಊರು ಅಂತೇಳಿ ತಿಳಿದು ಬಂದಿದೆ. ಇವರ ವಚನಗಳ ವಿಶಿಷ್ಟತೆ ಏನು ಅಂತಂದರೆ, ಯಾವುದನ್ನು ಕೂಡ ನಿಷ್ಠುರವಾಗಿ ಮತ್ತು ನೇರವಾಗಿ ಹೇಳುವ ವ್ಯಕ್ತಿತ್ವ ಅಂಬಿಗರ ಚೌಡಯ್ಯನವರದು. ಅಂಥದ್ದೇ ಒಂದು ವಚನ ನಿಮಗಾಗಿದೆ, ಅದನ್ನು ನೋಡೋಣ. ಶರಣಸತಿ ಲಿಂಗಪತಿ ಎಂಬವರು ಶರಣ ಎಣ್ಣಾದ ಪರಿಯನ್ನೆಂತು, ಲಿಂಗ ಗಂಡಾದ ಪರಿಯನ್ನೆಂತು, ನೀರು ನೀರು ಕೂಡಿ ಬೆರೆದಲ್ಲಿ ಭೇದಿಸಿ ಬೇರೆ ಮಾಡಬಹುದೇ, ಗಂಡು ಹೆಣ್ಣು ಯೋಗವಾದಲ್ಲಿ ಆತುರ ಹಿಂಗೆ ಘಟ ಬೇರಾಯಿತು. ಇದು ಕಾರಣ ಶರಣಸತಿ ಲಿಂಗಪತಿ ಎಂಬ ಮಾತು ಮೊದಲಿಂಗೆ ಮೋಸ, ಲಾಭಕ್ಕದೀನ ಉಂಟೆ ಎಂದ ನಂಬಿಗ ಚೌಡಯ್ಯ. ಸಾಮಾನ್ಯವಾಗಿ ಎಲ್ಲ ಶರಣರ ಒಂದು ನಂಬಿಕೆ ಏನು ಅಂದರೆ ಶರಣಸತಿ ಲಿಂಗಪತಿ ಎನ್ನುವಂತಹ ಭಾವ. ಹಂಗಂದ್ರೆ ಏನು? ಶರಣಸತಿ ಲಿಂಗಪತಿ ಅಂದರೆ ಏನು? ಈಗಾಗಲೇ ನಿಮಗೆ 2 ಪದಗಳ ಲೌಕಿಕ ಅರ್ಥ ಗೊತ್ತಿದೆ. ಸತಿ ಪತಿ ಅನ್ನುವಂಥದ್ದು. ಸತಿ ಅಂತಂದರೆ ಹೆಂಡತಿ ಅನ್ನೋ ಅರ್ಥ ಇದೆ ಮತ್ತು ಹೆಣ್ಣು ಅನ್ನೋ ಅರ್ಥನೂ ಕೂಡ ಇದೆ. ಪತಿ ಅಂತಂದರೆ ಇಲ್ಲಿ ಒಡೆಯ ಅನ್ನೋ ಅರ್ಥ ಇದೆ, ಗಂಡ ಅನ್ನೋ ಅರ್ಥ ಕೂಡ ಇದೆ ಲೌಕಿಕವಾಗಿ. ಶರಣ ಮತ್ತು ಲಿಂಗ. ಲಿಂಗ ಅಂದರೆ ಇಲ್ಲಿ ದೇವರು, ದೈವ. ಶರಣ ಅಂತಂದರೆ ಸಾಮಾನ್ಯ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ತಿಳುವಳಿಕೆಯ ದೃಷ್ಟಿಯಿಂದ ಜೀವ ಅಂತ ಕರೀತಾರೆ, ಅಥವಾ ಮನುಷ್ಯ, ಅಥವಾ ಒಬ್ಬ ಭಕ್ತ. ಶರಣ ಅನ್ನೋದಕ್ಕೆ ತುಂಬ ಅರ್ಥ ಇದೆ. ಸದ್ಯಕ್ಕೆ ಇಲ್ಲಿ ಭಕ್ತ ಅಂತ, ಭಕ್ತ ಸತಿಯಾಗಿ ಅಂದರೆ ಹೆಣ್ಣಾಗಿ, ಭಕ್ತನ ಒಂದು ಮೇಲೆ ಅಂದರೆ ಯಾವ ಭಕ್ತ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾನೆ ಆ ದೇವರು ಅವನ ಪತಿ. ಪತಿ ಅಂತಂದರೆ ಒಡೆಯ ಅಥವಾ ಗಂಡ ಅನ್ನೋ ಅರ್ಥದಲ್ಲಿ. ಇದು ಲೌಕಿಕ ಅರ್ಥ ತೆಗೆದುಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅರ್ಥ ದೋಷ ಉಂಟಾಗುತ್ತೆ ಅಲ್ವೇ? ಯಾಕೆಂದರೆ ಶರಣ ಅಂದರೆ ಗಂಡು ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ಪತಿ ಈಗ ಗಂಡು ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಆದರೆ ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಶರಣ ಸತಿ ಆಗೋದು ಹೇಗೆ? ಇದು ಪ್ರಶ್ನೆ. ಯಾರ್ದು? ಅಲ್ಲಮ ಪ್ರಭುದೇವ್, ಸಾರಿ ಅಂಬಿಗರ ಚೌಡಯ್ಯ. ಇಲ್ಲಿ ಶರಣ ಅಂತಂದರೆ ಮತ್ತೆ ಅದ್ರಾಗೊಂದು ಪ್ರಶ್ನೆ ಬರುತ್ತೆ. ಭಕ್ತ ಅಂತ ಹೇಳಿದ್ವಿ ನಾವು, ಆ ಭಕ್ತರಲ್ಲಿ ಮತ್ತೆ ಶರಣೆಯರು ಕೂಡ ಇದ್ದರು, ಮತ್ತು ಅವರು ಏನು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ಭಾಳ ಸೂಕ್ತ ಉತ್ತರ ಅಂತಂದರೆ, ಆಧ್ಯಾತ್ಮಿಕದಲ್ಲಿ ಶರಣರು ನಂಬಿಕೊಂಡದ್ದೇನೆಂದರೆ ಹೆಣ್ಣು ಮತ್ತು ಗಂಡು ಭೇದ ಇಲ್ಲ ಅಂತಕ್ಕಂಥದ್ದು. ಹೆಣ್ಣು ಮತ್ತು ಗಂಡು ಭೇದವಿಲ್ಲದೆ ಅವರೆಲ್ಲರೂ ಕೂಡ ಸತಿಗಳೇ. ಗಂಡಾಗಿದ್ದರೂ ಸತಿನೇ, ಹೆಣ್ಣಾಗಿದ್ದರೂ ಕೂಡ ಸತಿ ಅಂತಾನೆ. ಮತ್ತು ಅವರಿಗೆ ಪತಿ ಮತ್ತು ಯಜಮಾನ ಒಡೆಯ ಯಾರು ಅಂತಂದರೆ ಲಿಂಗ. ಲಿಂಗ ಅಂತಂದರೆ ದೈವ. ಇದು ಕಲ್ಪನೆ. ಒಂದು ಈಗ ಈ ಶರಣಸತಿ ಲಿಂಗಪತಿ ಎನ್ನುವಂಥ ಭಾವ ಏನಿದೆಯಲ್ಲ, ಭೂಮಿಯ ಮೇಲಿರುವ ಮನುಷ್ಯರೆಲ್ಲರೂ ನಾವು ಸತಿಗಳಾದರೆ ನಮ್ಮ ಪತಿ, ನಮ್ಮ ಯಜಮಾನ, ಒಡೆಯ ಯಾರು ಅಂತಂದರೆ ದೈವ, ಲಿಂಗ ಅನ್ನೋ ಅರ್ಥದಲ್ಲಿ ಇದನ್ನು ಬಳಸಿದ್ದು. ಈ ಬಳಕೆ ಇದೆಯಲ್ಲ, ಇದನ್ನು ಅಂಬಿಗರ ಚೌಡಯ್ಯನಿಗೆ ಒಪ್ಪಿಗೆ ಆಗಲಿಲ್ಲ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಅಂಬಿಗರ ಚೌಡಯ್ಯ ಯಾವುದೇ ವಿಚಾರವನ್ನು ನೇರವಾಗಿ ನಿಷ್ಠುರವಾಗಿ ಪ್ರಶ್ನೆ ಮಾಡುವಂತಹ ವ್ಯಕ್ತಿ, ಒಬ್ಬ ಶರಣ. ಎಲ್ಲರೂ ಒಪ್ಪಿಕೊಂಡದ್ದನ್ನು ತಾನೂ ಒಪ್ಪಿಕೊಳ್ಳಬೇಕು ಅನ್ನುವಂಥ ಮನೋಭಾವ
ತವನಲ್ಲ. ಹಾಗಾಗಿ ಅದನ್ನು ಪ್ರಶ್ನಿಸ್ತಾನೆ. ಶರಣ ಎಣ್ಣಾದ ಪರಿಯನ್ನೆಂತು ಅಂತ. ಶರಣ ಅಂದರೆ ಶರಣ ಅನ್ನೋ ಪದನೇ ಹೇಳುತ್ತೆ. ಅದರಲ್ಲಿ ಗಂಡು ಮಗುವನ್ನು ಪುಲ್ಲಿಂಗ ಸೂಚಕ ಇದೆ, ಅದು ಹೆಣ್ಣಾಗೋದು ಹೇಗೆ ಅನ್ನುವಂಥದ್ದು. ಲಿಂಗ ಗಂಡಾದ ಪರಿಯನ್ನೆಂತು ಅಂದರೆ ದೇವರನ್ನು ನಾವು ಗಂಡು ಅಂತ ಅಥವಾ ಹೆಣ್ಣು ಅಂತ ಅದನ್ನು ಗುರುತಿಸೋದಕ್ಕೆ ಸಾಧ್ಯನಾ? ದೈವ ಅನ್ನೋದಕ್ಕೆ ನಮಗೆ ಅರ್ಥ ವಚನಕಾರ ಕೊಟ್ಟ ವಿಶೇಷ ಅರ್ಥವೇ ಬೇರೆ. ಅದು ಸಾಗುಣ ಅನ್ನುವಂಥ ಪದ ಬರುತ್ತೆ ನಮಗೆ. ಸಾಗುಣ ಅಲ್ಲ, ನಿರ್ಗುಣವಾಗಿ ನೋಡಿದಂಥವರು ವಚನಕಾರರು. ಸಾಗುಣವಾದಾಗ ಮಾತ್ರ ಅದು ಹೆಣ್ಣು ಗಂಡು ಅನ್ನುವಂಥ ಕಲ್ಪನೆ ಬರುತ್ತೆ. ನಿರ್ಗುಣವಾದಾಗ ಹೆಣ್ಣು ಇಲ್ಲ ಗಂಡು ಇಲ್ಲ ದೇವರು ಅನ್ನೋದು. ಆದರೆ ಈ ಮೇಲಿನ ಶರಣಸತಿ ಲಿಂಗಪತಿ ಅನ್ನುವಂಥ ಮಾತು ಇದೆಯಲ್ಲ, ಇದು ದೇವರನ್ನು ಸೀಮಿತಗೊಳಿಸುತ್ತೆ, ಒಂದು ಗಂಡು ಅಂತ ನೋಡುತ್ತೆ. ಇದು ಅಂಬಿಗರ ಚೌಡಯ್ಯನಿಗೆ ಒಪ್ಪಿಗೆ ಆಗಲಿಲ್ಲ. ದೇವರು ಗಂಡು ಹೆಣ್ಣು, ನಾನು ನಿಮಗೆ ಪ್ರಶ್ನೆ ಮಾಡಿದ್ರೆ ಒಬ್ಬೊಬ್ಬ ದೇವರು ಗಂಡು ಒಂದೊಂದು ದೇವರು ಹೆಣ್ಣು ಅನ್ನುವಂಥ ಉತ್ತರ ಬರ್ಬೋದು. ಆದರೆ ನಾವು ಏನು ಚಿತ್ರಿಸಿಕೊಂಡಿರುವ ಮೂರ್ತಿ ರೂಪದಲ್ಲಿರುವ ಅಥವಾ ಭಾವಚಿತ್ರ ಫೋಟೋದಲ್ಲಿರುವ ದೇವರುಗಳನ್ನ ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋಂಗಿಲ್ಲ ಅಲ್ವಾ? ಅಲ್ಲಿ 108 ದೇವರುಗಳಿದೆ, ಅದಲ್ಲ. ದೈವ ಅನ್ನೋದೊಂದು ಶಕ್ತಿ ಅಂತಿದ್ದಾಗ ಅದು ಒಂದು ಗಂಡು ಅಥವಾ ಹೆಣ್ಣು ಅಂತ ನಿರ್ಧಾರ, ಅದರ ಸ್ವರೂಪ ಹೇಗೆ, ಆಕಾರ ಹೇಗೆ, ಅದು ಈಗಾಗಲೇ ಮೇಲಿನ ಅಲ್ಲಮ ಪ್ರಭು ವಚನಗಳ ಒಂದು ಪದ್ಯದಲ್ಲಿ ಹೇಳಿದೆ, ಅದು ಅನುಭವಿಕವಾದಂಥದ್ದು. ಅದಕ್ಕೊಂದು ಆಕಾರ ಕೊಡೋದಕ್ಕಾಗೋದಿಲ್ಲ ದೇವರಿಗೆ, ಅದಕ್ಕೊಂದು ಸೀಮಿತ ವ್ಯಾಪ್ತಿ ಕೊಡೋದಕ್ಕಾಗೋದಿಲ್ಲ. ಇದೇ ವಚನಕಾರ ಹೇಳ್ತಾರೆ ಸ್ಪಷ್ಟವಾಗಿ, ದೇವರನ್ನು ವ್ಯಾಪ್ತಿ ಅಂತಂದರೆ ವ್ಯಾಪ್ತಿ ಕೊಡಬೇಕಾದ್ರೆ ಮುಗಿಲತ್ತತ್ತ ಶಿರ ಪಾತಾಳದತ್ತ ಪಾದ ಅಂತೇಳಿ ಒಂದು ಇಡೀ ಬ್ರಹ್ಮಾಂಡವನ್ನೇ ದೈವ ಅನ್ನೋ ಅರ್ಥದಲ್ಲಿ ಕೊಡ್ತಾರೆ. ಹಾಗಿದ್ದ ಮೇಲೆ ಸರ್ವವೂ ದೈವವಾದ ಮೇಲೆ ಅದು ಗಂಡು ಹೆಣ್ಣು ಅಂತ ಹೇಳೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು, ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಬಹಳ ಶ್ರೇಷ್ಠವಾದ ಪ್ರಶ್ನೆಯನ್ನು ಅಂಬಿಗರ ಚೌಡಯ್ಯ ಎತ್ತಾರೆ. ಹಾಗಾಗಿ ಲಿಂಗ ಗಂಡು ಅನ್ನೋದನ್ನು ಒಪ್ಪೋದಿಲ್ಲ, ಶರಣ ಹೆಣ್ಣು ಅನ್ನೋದನ್ನು ಒಪ್ಪೋದಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಯಾಕಂದರೆ ಶರಣಾದವನು, ಭಕ್ತನಾದಂಥವನು ಹೆಣ್ಣು ಅನ್ನೋದನ್ನು ಹೇಗೆ ಒಪ್ಪೋದಕ್ಕೆ ಸಾಧ್ಯ? ಭಕ್ತ ಅಂತ ಅನ್ಸ್ಕೊಂಡ್ಮೇಲೆ ಆತನ ಭಾವ ಹೇಗಿರುತ್ತೆ ಅಂದರೆ, ಆತ್ಮಶುದ್ಧವಾಗಿ ಆತ ಎಲ್ಲವನ್ನು ದೇವರ ಒಂದಿಗೆ, ದೇವರ ಸರಿಸಮಾನವಾಗಿ ನಿಲ್ಲುವಂತಹ ಆತ್ಮ ಪರಿಶುದ್ಧತೆ ಇದ್ದಾಗ ಮಾತ್ರ ಆತ ಭಕ್ತ ಆಗ್ತಾನೆ, ಶರಣ ಆಗ್ತಾನೆ. ಆ ಶರಣ ಅವನನ್ನು ಗಂಡು ಹೆಣ್ಣು ಅಂತ ಅಳೆಯಂಗಿಲ್ಲ. ಅನೇಕ ಜನ ಶರಣೆಯರು ಇದ್ದರು, ಶರಣರು ಇದ್ದರು. ನಾವು ಮತ್ತೆ ಶರಣೆ ಅಂತ ಭೇದ ಮಾಡ್ತಿದ್ದೀವಿ. ಆದರೆ ಅವರಿಬ್ಬರು ಭಕ್ತರು ಅಂದಮೇಲೆ ಮುಗಿದೋಯ್ತಲ್ಲಿ, ಹೆಣ್ಣು ಗಂಡು ಪ್ರಶ್ನೆ ಬರೋದಿಲ್ಲ ಅಂತ. ಹಾಗಾಗಿ ಈ ಶರಣಸತಿ ಲಿಂಗಪತಿ ಎನ್ನುವಂತಹ ಪರಿಕಲ್ಪನೆಯನ್ನು ಅಂಬಿಗರ ಚೌಡಯ್ಯ ವಿರೋಧಿಸ್ತಾನೆ ಎನ್ನುವಂಥದ್ದು. ಅದಕ್ಕೆ ಭಾಳ ಮುಂದೆ ಉದಾಹರಣೆಯನ್ನು ಕೊಡ್ತಾನೆ, ಎಷ್ಟು ಚೆಂದ ಇದೆ. ನೀರು ಕೂಡಿ ಬೆರೆದಲ್ಲಿ ಏನು ಸಿಗುತ್ತೆ? ನೀರು ಪ್ಲಸ್ ನೀರು ಕೂಡಿಸಿದರೆ ಏನು ಸಿಗುತ್ತೆ? ನೀರೇ ಸಿಗಬೇಕು. ಎಷ್ಟು ಸುಂದರವಾದ ಉದಾಹರಣೆ ಇದೆ ನೋಡಿ. ನೀರು ಪ್ಲಸ್ ನೀರು ಕೂಡಿ ಬೆರೆದಲ್ಲಿ ಭೇದಿಸಿ ಬೇರೆ ಮಾಡಬಹುದೇ? ಅವೆರಡೂ ನೀರನ್ನು ಸೇರಿಸಿ ಒಂದು ಪಾತ್ರೆಯಲ್ಲಿ ಸುಮ್ಮನೆ ಅಲ್ವಾ, ಒಂದಿಷ್ಟು ನೀರು, ಇನ್ನೊಂದು ಬಾಟ್ಲಲ್ಲಿ ನೀರು, ಇನ್ನೊಂದರಲ್ಲಿ ಇಟ್ಟು ಅವೆರಡೂ ನೀರು ಕೂಡಿಸಿದ್ರೆ ಅವನು ಮತ್ತೆ ಬೇರೆ ಮಾಡ್ಬೋದೇ? ಮಾಡೋಕ್ಕಾಗೋದಿಲ್ಲ. ಹಾಗೆ ದೈವ ಮತ್ತು ಭಕ್ತ ಶರಣಾದವರು ಹಾಕಿರ್ತಾರೆ. ದೈವ ಅನ್ನೋದು ಒಂದು ನೀರಾದರೆ ಭಕ್ತ ಅನ್ನೋದು ಮತ್ತೊಂದು ನೀರು. ನೀರೊಳಗೆ ಸೇರಿದಾಗ ನೀರೇ ಆಗಬೇಕದು, ಲೀನ ಆಗಿಬಿಡಬೇಕು. ಪ್ರತ್ಯೇಕ ವ್ಯಕ್ತಿತ್ವ, ಪ್ರತ್ಯೇಕತೆಯನ್ನು ಕಳೆದುಕೊಂಡು ಬಿಡಬೇಕು. ಅದು ಭಕ್ತಿ ಅಂತ ಅಂಬಿಗರ ಚೌಡಯ್ಯ. ಆದರೆ ಮೇಲಿನ ವಚನ ಹೇಳಿದಾಗ ಭಕ್ತ ಆದವನು ಹೆಣ್ಣು, ದೇವರಾದವನು ಗಂಡು ಅಂತ ಹೇಳಿದಾಗ ಅದು ಯಾವುದೇ ಅರ್ಥ ಇರಲಿ, ಆತ ಯಜಮಾನ ಅನ್ನೋ ಅರ್ಥದಲ್ಲಿ ಹೇಳಿದರೂ ಕೂಡ ಇಲ್ಲಿ ಭಕ್ತನಾದವನು ಸೇವಕ ಅನ್ನೋ ಅರ್ಥ ಕೂಡ ಬಂದುಬಿಡುತ್ತೆ. ಅಲ್ಲಿ ಭೇದ ಮಾಡಿದಂಗಾಗುತ್ತೆ ಅನ್ನುವಂಥದ್ದು ಅಂಬಿಗರ ಚೌಡಯ್ಯನ ವಿಚಾರ. ಮತ್ತು ಇನ್ನೊಂದು ಅಪಾಯ ಇದೆ ನೋಡಿ, ಏನು? ಗಂಡು ಹೆಣ್ಣು ಯೋಗವಾದಲ್ಲಿ, ಯೋಗ ಅಂದರೆ ಕೂಡಿಕೊಂಡಲ್ಲಿ, ಗಂಡು ಮತ್ತು ಹೆಣ್ಣು ಸೇರಿಕೊಂಡಲ್ಲಿ ಆತುರ ಹಿಂಗೆ ಘಟ ಬೇರೆ ಆಯಿತು. ಸಾಮಾನ್ಯವಾಗಿ ಲೌಕಿಕವಾಗಿ ನೋಡೋದಾದರೆ ಒಂದು ಗಂಡು ಹೆಣ್ಣಿನ ಜೊತೆ ಸಂಪರ್ಕ ಇದ್ದರೆ ಎಲ್ಲಿಯವರೆಗೆ ಆತುರ ಹಿಂಗೆ
ಉತ್ಸಾಹ ಇರುವವರೆಗೆ ಮಾತ್ರ ಗಂಡು ಹೆಣ್ಣು ಜೊತೆಗಿರ್ತಾರೆ ಅಲ್ವಾ. ಆ ಆಕರ್ಷಣೆ ಕಳೆದ ತಕ್ಷಣ ಗಂಡು ಬೇರೆ ಆಗುತ್ತೆ, ಹೆಣ್ಣು ಬೇರೆ ಆಗುತ್ತೆ. ಘಟ ಬೇರೆ ಆಯಿತು ಅಂದರೆ, ಘಟ ಅಂದರೆ ಶರೀರ ಅಂತ ನೋಡಿ. ಅಲ್ಲಿ ಹೆಣ್ಣು ಗಂಡು ಅಂತ ಮಾಡ್ಕೊಂಡಿರೋದಕ್ಕೆ ಶರೀರಕ್ಕೆ ಮಾತ್ರ. ಘಟ ಬೇರೆ ಆಯಿತು ಅಂತ ಹೇಳ್ತಾನೆ. ಅಂದರೆ ಲೌಕಿಕ ಅರ್ಥದಲ್ಲಿ ನಾವು ನೋಡುವಂತಿಲ್ಲ ಅಂತ. ಹೆಣ್ಣು ಗಂಡು ಆಕರ್ಷಣೆ ಸ್ವಲ್ಪ ಸಮಯದವರೆಗಿರುತ್ತೆ, ಆನಂತರ ಅವು ಬೇರೆ ಆಗ್ತವೆ. ನಾವು ಇಲ್ಲಿ ಮೇಲೆ ಶರಣಸತಿ ಲಿಂಗಪತಿ ಅಂದರೆ ಇದು ಕೂಡ ಕೆಟ್ಟ ಅರ್ಥಕ್ಕೆ ಹೋಗೋ ಸಾಧ್ಯತೆ ಇದೆ. ಭಕ್ತನಾದವನು ಅವನು ಗಂಡಿರಲಿ ಹೆಣ್ಣಿರಲಿ ಅವನು ಸತಿ ಅಂತ ಅಂದ್ಕೊಂಡ್ರೆ, ಲಿಂಗ ಇದ್ದದ್ದು ಪತಿ ಅಂದ್ಕೊಂಡ್ರೆ ಅದು ಕೂಡ ಸ್ವಲ್ಪ ಸಮಯದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಬೇರೆ ಬೇರೆ ಆಗಿಬಿಡ್ಬೋದು ಅನ್ನಕ್ಕಂಥದ್ದು. ಆದರೆ ಒಬ್ಬ ಶರಣ ಭಕ್ತ ಯಾವತ್ತಿಗೂ ಕೂಡ ದೇವರಿಂದ ಬೇರ್ಪಡಿಸಲಾಗದ ವ್ಯಕ್ತಿ, ದೇವರಿಂದ ದೂರವಾಗದ ವ್ಯಕ್ತಿಯನ್ನು ನಾವು ಭಕ್ತ ಅಂತ ಕರಿತೀವಿ ಅಲ್ವೇ. ಇದು ಕಾರಣ, ಈ ಎಲ್ಲ ಕಾರಣ ಇಟ್ಕೊಂಡು ಶರಣಸತಿ ಲಿಂಗಪತಿ ಎಂಬ ಮಾತು ಮೊದಲಿಂಗೆ ಮೋಸ, ಇದು ಮೋಸದ ಮಾತು ಅಂತ ಹೇಳ್ತಾರೆ ನೋಡಿ. ಇಡೀ ಶರಣರೆಲ್ಲ ಒಪ್ಕೊಂಡಂಥ ಒಂದು ತತ್ವ ಅದು. ಅಂದರೆ ಇಡೀ ಶರಣರ ನಂಬಿಕೆ ಅದು. ಏನಂತಂದರೆ ನಾವು ಮನುಷ್ಯ ಜೀವಾತ್ಮ ಅಂತ ಕರಿತೀವಲ್ಲ, ಈ ಮನುಷ್ಯ ಎಲ್ಲದೂ ಕೂಡ ದೇವರ ಅಂಶ. ನಾವು ಜೀವಾತ್ಮರು, ನಾವು ಶರಣರು ಸತಿ ಅಂತ. ನಾವು ಗಂಡು ಹೆಣ್ಣು ಬೇರೆ ಅಲ್ಲ. ಮತ್ತು ಇಲ್ಲಿ ನಾವು ಅದನ್ನು ನೋಡೋಂಗಿಲ್ಲ. ನಾವೆಲ್ಲ ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ ಎಣ್ಣೆ ನಾವು. ಆದರೆ ನಮಗೊಬ್ಬ ಪತಿ ಇದ್ದಾನೆ, ಯಾರು ಅಂತ ಹೇಳಿದ್ರೆ ಆತ ದೈವ. ನಮಗೊಬ್ಬ ಯಜಮಾನ ಇದ್ದಾನೆ, ದೈವ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಬಂದಂಥ ಶರಣರಿಗೆ ಅಂಬಿಗರ ಚೌಡಯ್ಯ ಪ್ರಶ್ನೆಯನ್ನು ಮಾಡಿ ಇದು ಮೋಸ ಅಂತ ಹೇಳ್ತಾರೆ. ಇಷ್ಟು ಧೈರ್ಯವಾಗಿ ಹೇಳುವಂಥ ವ್ಯಕ್ತಿತ್ವ, ಅದನ್ನು ಒಪ್ಕೊಳ್ತಾರೆ ಶರಣರು. ಎಷ್ಟು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇತ್ತು ಅನುಭವ ಮಂಟಪದಲ್ಲಿ ಅನ್ನೋದಕ್ಕೆ ಇದು ಉದಾಹರಣೆ. ಒಂದು ವಿಚಾರವನ್ನು ಎಲ್ಲರೂ ಒಪ್ಕೊಂಡ ವಿಚಾರವನ್ನು ಅಷ್ಟೇ ಒಬ್ಬ ವ್ಯಕ್ತಿ ಕಡಾಖಂಡಿತವಾಗಿ ಖಂಡಿಸ್ತಾನೆ ಅಂದರೆ ಅವನನ್ನು ಕೂಡ ಸ್ವೀಕರಿಸ್ತಿದ್ರು ಅವರು. ಎಷ್ಟು ಆಧುನಿಕ ವ್ಯವಸ್ಥೆಯಲ್ಲೂ ಕೂಡ ಸಾಧ್ಯವಾಗದ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅನುಭವ ಮಂಟಪದಲ್ಲಿತ್ತು ಅನ್ನೋದನ್ನು ನಾವು ಕರ್ನಾಟಕದಲ್ಲಿ ಅದರಲ್ಲೂ ಇತ್ತು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಬೋದು ಅಂತಕ್ಕಂಥದ್ದು ನೋಡಿ. ಹಂಗಿದ್ರೆ ನಮ್ಗೆ ವಿರುದ್ಧವಾಗಿದ್ದಾನೆ ಅಂಬಿಗರ ಚೌಡಯ್ಯ, ವಿರುದ್ಧವಾಗಿ ಮಾತಾಡ್ತಾನೆ ಅಂತೇಳಿ ಈ ವಚನವನ್ನೇ ಏನು ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಅಥವಾ ಆ ವಚನ ಶರಣರನ್ನೇ ಹೊರಗಿಡ್ಬೋದಿತ್ತು. ಆಗಿಲ್ಲ. ಅವರನ್ನು ವಿರೋಧಿಸಿದವರನ್ನು ಕೂಡ ಏನಂತ ಹೇಳಿದ್ರೆ ತಮ್ಮ ಒಳಗೆ ಕರೆದುಕೊಂಡು ಆ ವಚನಕ್ಕೂ ಕೂಡ ಮಾನ್ಯತೆಯನ್ನು ಕೊಟ್ಟಂಥವರು ಶರಣರು ಅನ್ನುವಂಥದ್ದು. ಹಾಗಾಗಿ ಶುದ್ಧ 100% ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅನುಭವ ಮಂಟಪದಲ್ಲಿ ಇತ್ತು. ಅದು ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಮಾದರಿಯಾಗಬಲ್ಲಂಥ ಒಂದು ವ್ಯವಸ್ಥೆ ಆಗಿತ್ತು ಅನ್ನುವಂಥದ್ದು. ಮುಂದೆ ಹೇಳ್ತಾರೆ ಅಂಬಿಗರ ಚೌಡಯ್ಯ, ಇದು ಕಾರಣ ಶರಣಸತಿ ಲಿಂಗಪತಿ ಎಂಬ ಮಾತು ಮೊದಲಿಂಗೆ ಮೋಸ. ಈ ಮೋಸದ ಮಾತಿದ್ದು ಅದನ್ನು ತೆಗೆದುಬಿಟ್ರಿ, ಲಾಭಕ್ಕೆ ಅಧೀನ ಉಂಟು ಅನ್ನುವಂಥದ್ದು. ಈ ಲಾಭ ಅನ್ನುವಂಥ ಪದ, ಅಧೀನ ಅಂತಂದರೆ ಲಾಭ ಆಗೋದಿಲ್ಲ ಇದರಿಂದ ಅಂತ. ಏನು ಲಾಭ ಇಲ್ಲ, ಮನುಷ್ಯನ ಉನ್ನತಿಗೆ ವಿಕಾಸಕ್ಕೆ ಇದು ಅಧೀನ ಆಗುತ್ತೆ ಈ ಮಾತು ಅನ್ನುವಂಥದ್ದು ಎಂದ ನಂಬಿಗ ಚೌಡಯ್ಯ. ಎಷ್ಟು ಅರ್ಥಗರ್ಭಿತವಾದ ಮಾತು. ಸ್ವಲ್ಪ ಯೋಚಿಸಿ ನೋಡಿ. ಈ ಶರಣಸತಿ ಲಿಂಗಪತಿ ಎನ್ನುವಂತಹ ಭಾವ ಇದೆಯಲ್ಲ, ಇದು ಮೊದಲು ಅರ್ಥ ಆಗಬೇಕು. ಇದು ಶರಣರು ನಂಬಿಕೊಂಡು ಬಂದಂಥ ಒಂದು ಉತ್ಕಟವಾದ ಭಾವ. ಒಬ್ಬ ಮನುಷ್ಯ ತನ್ನನ್ನು ತಾನು ಸ್ತ್ರೀ ಅಂದ್ಕೊಂಡು ಅಥವಾ ಹೆಣ್ಣಾಗಿ ಪರಿಭಾವಿಸಿ ತನ್ನ ದೇವರನ್ನು ಗಂಡು ಅಂತ ಪರಿಭಾವಿಸುವಂತಹ ಸ್ಥಿತಿ ಅದು. ಗಂಡು ಮಕ್ಕಳಿಗೆ ಇದು ಕಷ್ಟ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ. ಅಕ್ಕಮಹಾದೇವಿ ಅಂತವರಿಗೆ ಇದು ಏನೂ ಅನಿಸ್ಲಿಲ್ಲ. ಅವಳು ಸಹಜವಾಗಿ ಹೆಣ್ಣು, ಅವಳ ಪತಿ ಗಂಡು ಚನ್ನಮಲ್ಲಿಕಾರ್ಜುನ, ಅಲ್ಲಿ ಸಹಜವಾಗಿತ್ತು. ಆದರೆ ಒಬ್ಬ ಗಂಡಾದ ಭಕ್ತನಿಗೆ ತನ್ನನ್ನು ಹೆಣ್ಣು ಎಂದುಕೊಳ್ಳುವುದು ಇದೆಯಲ್ಲ, ಇದು ಸ್ವಲ್ಪ ಏನಂತ ಹೇಳಿದ್ರೆ ಬಹಳ ಅದು ಉತ್ಕಟ ಭಾವನೆಯಲ್ಲಿ ಸರಿಯಾಗುತ್ತದು ಅಲ್ವಾ. ಆ ಭಕ್ತಿಯ ಉತ್ಕಟತೆ ಇದ್ದಾಗ ಅದು ಕೂಡ ಸರಿಯಾಗುತ್ತೆ ಅನ್ನುವಂಥದ್ದು. ಸೊ ನಮಗೆ ಈ ಭಾವ ಇದ್ದಾಗ ಕೂಡ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಒಬ್ಬ ಗಂಡು ಹೆಣ್ಣಂತ ಪರಿಭಾವಿಸ್ಕೊಳ್ಳೋದು ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ನಾವು ಹೀಗೆ ಮಾಡಿಕೊಂಡ್ರೆ, ಏನಕ್ಕೆ ಶರಣಸತಿ ಲಿಂಗಪತಿ ಎನ್ನುವಂಥ ಭಾವ ಇಟ್ಕೊಂಡ್ರೆ ದೇವರೇ ಬೇರೆ ನಾವೇ ಬೇರೆ ಅಂದಂಗೆ ಆಗುತ್ತೆ. ಅದಲ್ಲ, ದೇವರು ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ.
ಇದನ್ನು ಅದ್ವೈತ ಅಂತ ಕರಿತೀವಿ ನಾವು. ದ್ವೈತ ಅಂದರೆ ಎರಡು, ಅದ್ವೈತ ಅಂದರೆ ಎರಡಲ್ಲದ್ದು ಅಂತ. ಅಂದರೆ ಒಂದೇ ಅಂತ, ದೇವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ. ಸಾಮಾನ್ಯವಾಗಿ ಶರಣರ ನಂಬಿಕೆಯೇ ಇದು. ಅವರು ದೇವರು ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದನ್ನು ಕೊಡೋದೇ ಹೀಗೆ. ಅವರು ಒಬ್ಬ ವ್ಯಕ್ತಿ ದೈವವಾಗಿ ಬೆಳಿಬೇಕು ಅಂತಾರೆ, ದೈವತ್ವವನ್ನು ಪಡ್ಕೊಳ್ಬೇಕು. ಅದನ್ನೇ ಕೊನೆಗೆ ಅಂತಿಮವಾಗಿ ಲಿಂಗೈಕ್ಯ ಅಂತಾರೆ, ಲಿಂಗಾಂಗ ಸಾಮರಸ್ಯ ಅಂತಾರೆ. ಲಿಂಗ ಅಂಗ ಸಾಮರಸ್ಯ. ಅಂಗ ಅಂದರೆ ದೇಹ ನಮ್ಮದು ಸಾಮಾನ್ಯ ಮನುಷ್ಯರದು, ಲಿಂಗ ಅಂದರೆ ದೇವರು. ಲಿಂಗ ಅಂಗ ಸಾಮರಸ್ಯ ಆಗಬೇಕು ಅಂತ ಹೇಳ್ತಾರೆ. ಈ ಭಾವ ಇದ್ದಾಗ ಮತ್ತೆ ಇಲ್ಲಿ ನಾವು ಒಂದು ಹೆಣ್ಣು ಒಂದು ಗಂಡು ಮಾಡಿಕೊಂಡು ಮತ್ತೆ ತಾರತಮ್ಯ ಮಾಡಿಕೊಳ್ಳುವುದು. ಗಂಡು ಶಕ್ತಿವಂತ, ಹೆಣ್ಣು ದುರ್ಬಲ, ಅಂದರೆ ಭಕ್ತ ದುರ್ಬಲ, ದೇವರು ಬಲಿಷ್ಠ ಅಂತಂದು ಭೇದ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ಅಂಬಿಗರ ಚೌಡಯ್ಯನವರ ವಾದ. ಎಷ್ಟು ಅದ್ಭುತವಾದ ವಚನ ಇದು. ಸೊ ಈ ವಚನದಲ್ಲಿ ನಿಮಗೇನಾದರೂ ಮತ್ತೆ ಅನುಮಾನಗಳಿದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅನ್ನುವಂಥದ್ದು. ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ವಚನ ಇದೆ, ಆಯ್ದಕ್ಕಿ ಮಾರಯ್ಯ ಅವ್ರದ್ದು. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.